ರಸ್ತೆ ಕೆಟ್ಟೋಗಿದೆ. ಯಾರೂ ಕೂಡ ರಸ್ತೆ ಭಾಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆ ಕೆಟ್ಟೋಗಿದೆ. ರಸ್ತೆ ಕೆಡಲಿಕ್ಕೆ ನಾನು ಕಾರಣನಲ್ಲ, ನಮ್ಮ ಸರ್ಕಾರ ಕಾರಣ. ಅತಿ ಹೆಚ್ಚು ಮಳೆ ಆಗಿದೆ ಕಳೆದ 2 ವರ್ಷದಲ್ಲಿ. ಮತ್ತು ಯಾವ ರಸ್ತೆ ಕೂಡ ನಾವು ಮಾಡಿರುವಂಥದ್ದಲ್ಲ. ಯಾರು ಮಾಡಿರೋದು ಗುತ್ತಿಗೆದಾರರು, ಯಾರು ಕಾಂಟ್ರಾಕ್ಟ್ರು, ಯಾರು ಕೊಟ್ಟಿರೋದು ಅವ್ರನ್ನ ಕೇಳಿ ಯಾಕೆ ಗುಂಡಿ ಅಷ್ಟು ಬಿದ್ದುಬಿಟ್ಟಿದೆ 3 ವರ್ಷದಲ್ಲಿ. ನಾನು ಬಂದು ಶಾಸಕನಾಗಿ 2 ವರ್ಷ 2.5 ವರ್ಷ ಕೂಡ ಆಗಿಲ್ಲ. ಏನೋ 20 ವರ್ಷದಿಂದ ನಾನೇ ಇಲ್ಲಿ ಟೇಕೆ ಎತ್ಕೊಂಡ್ಬಿಟ್ಟಿರೋ ಥರ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಗುಂಡಿ ಬಿತ್ತು ಈ ರಸ್ತೆಗಳು? ಯಾಕೆ ಗುಂಡಿ ಬಿತ್ತು ಅಂತ ಉತ್ತರ ಕೊಡಬೇಕಲ್ಲ ಅವರು. ರಸ್ತೆ ಹಾಕಿರೋರು ಅವ್ರು ಹಾಕಿದರೆ ಅಲ್ಲ, ಇದು 2013ರಲ್ಲಿ ನಮ್ಮ ಸರ್ಕಾರ ಇದ್ದೇ ಹಾಕಿರೋ ರಸ್ತೆ ಅಂತ ಆ ಮಾಹಿತಿ ಕೇಳಿದ್ದೀನಿ. ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಂಚ್ಕೊಳ್ತೀನಿ. ಅದರಿಂದ ರಸ್ತೆ ಕೆಟ್ಟೋಗಿದೆ. ಈ ರಸ್ತೆಯನ್ನು ಸರಿಪಡಿಸಿ ದುರಸ್ತಿಪಡಿಸಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸುವಂಥ ಜವಾಬ್ದಾರಿ ನಂದು ಮತ್ತು ನಮ್ಮ ಸರ್ಕಾರದ್ದು. ಆ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಇವಾಗ ಮಾಡೋಕ್ಕಾಗುತ್ತಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಭಾಗಮಂಡಲ ರಸ್ತೆ ಕೆಟ್ಟೋಗಿದೆ. ನಾವ್ಯಾರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವವನ್ನು ಒಪ್ಕೋಬೇಕು. ಒಂದೊಂದು ಗುಂಡಿಯಲ್ಲಿ ಅರ್ಧ ಒಂದೊಂದು ಇಂಚ್ ನೀರಿದೆ. ಏನರಲ್ಲಿ ಮುಚ್ಚೋದು ಅದನ್ನು? ಒಬ್ಬರು ಭಾಷಣ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದೆ ನಾನು ಭಾಷಣ ಅವ್ರದ್ದು. ನಾನು ಚುನಾವಣೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ಗೋಣಿಕೊಪ್ಪ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಬೋಪಯ್ಯನವ್ರನ್ನ ಸೋಲಿಸ್ಬೇಕು, ನೀವು ಒಬ್ಬನ ಕೈನಲ್ಲೇ ಆಗೋದು ಅಂತ ನನಗೆ ಸ್ವಾಗತ ಮಾಡಿದವನಾತ. ಅವ್ರು ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಚೂರಿ ಹಾಕ್ಬಿಟ್ಟು ಇಲ್ಲಿ ಬಂದು ನನ್ನ ಮೇಲೆ ಟೀಕೆ ಮಾಡ್ತಾಯಿದ್ದಾರೆ. ಏನು ಒಂದು ಕನಿಷ್ಠ ನೈತಿಕತೆ, ಒಂದು ಸಾಮಾನ್ಯವಾದಂಥ ಗೌರವವಾಗಿ ನಡ್ಕೊಡೋಂಥ ಇದು ಪರಿಜ್ಞಾನ ಕೂಡ ಇಲ್ಲದಿರೋಂಥ ವ್ಯಕ್ತಿಗಳಿದಲ್ಲ. ರಸ್ತೆ ಕೆಟ್ಟೋಗಿದೆ. ಯಾರೂ ಕೂಡ ರಸ್ತೆ ಭಾಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆ ಕೆಟ್ಟೋಗಿದೆ. ರಸ್ತೆ ಕೆಡಲಿಕ್ಕೆ ನಾನು ಕಾರಣನಲ್ಲ, ನಮ್ಮ ಸರ್ಕಾರ ಕಾರಣ. ಅತಿ ಹೆಚ್ಚು ಮಳೆ ಆಗಿದೆ ಕಳೆದ 2 ವರ್ಷದಲ್ಲಿ. ಮತ್ತು ಯಾವ ರಸ್ತೆ ಕೂಡ ನಾವು ಮಾಡಿರುವಂಥದ್ದಲ್ಲ. ಯಾರು ಮಾಡಿರೋದು ಗುತ್ತಿಗೆದಾರರು, ಯಾರು ಕಾಂಟ್ರಾಕ್ಟ್ರು, ಯಾರು ಕೊಟ್ಟಿರೋದು ಅವ್ರನ್ನ ಕೇಳಿ ಯಾಕೆ ಗುಂಡಿ ಅಷ್ಟು ಬಿದ್ದುಬಿಟ್ಟಿದೆ 3 ವರ್ಷದಲ್ಲಿ. ನಾನು ಬಂದು ಶಾಸಕನಾಗಿ 2 ವರ್ಷ 2.5 ವರ್ಷ ಕೂಡ ಆಗಿಲ್ಲ. ಏನೋ 20 ವರ್ಷದಿಂದ ನಾನೇ ಇಲ್ಲಿ ಟೇಕೆ ಎತ್ಕೊಂಡ್ಬಿಟ್ಟಿರೋ ಥರ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಗುಂಡಿ ಬಿತ್ತು ಈ ರಸ್ತೆಗಳು? ಯಾಕೆ ಗುಂಡಿ ಬಿತ್ತು ಅಂತ ಉತ್ತರ ಕೊಡಬೇಕಲ್ಲ ಅವರು. ರಸ್ತೆ ಹಾಕಿರೋರು ಅವ್ರು ಹಾಕಿದರೆ ಅಲ್ಲ, ಇದು 2013ರಲ್ಲಿ ನಮ್ಮ ಸರ್ಕಾರ ಇದ್ದೇ ಹಾಕಿರೋ ರಸ್ತೆ ಅಂತ ಆ ಮಾಹಿತಿ ಕೇಳಿದ್ದೀನಿ. ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಂಚ್ಕೊಳ್ತೀನಿ. ಅದರಿಂದ ರಸ್ತೆ ಕೆಟ್ಟೋಗಿದೆ. ಈ ರಸ್ತೆಯನ್ನು ಸರಿಪಡಿಸಿ ದುರಸ್ತಿಪಡಿಸಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸುವಂಥ ಜವಾಬ್ದಾರಿ ನಂದು ಮತ್ತು ನಮ್ಮ ಸರ್ಕಾರದ್ದು. ಆ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಇವಾಗ ಮಾಡೋಕ್ಕಾಗುತ್ತಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಭಾಗಮಂಡಲ ರಸ್ತೆ ಕೆಟ್ಟೋಗಿದೆ. ನಾವ್ಯಾರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವವನ್ನು ಒಪ್ಕೋಬೇಕು. ಒಂದೊಂದು ಗುಂಡಿಯಲ್ಲಿ ಅರ್ಧ ಒಂದೊಂದು ಇಂಚ್ ನೀರಿದೆ. ಏನರಲ್ಲಿ ಮುಚ್ಚೋದು ಅದನ್ನು? ಒಬ್ಬರು ಭಾಷಣ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದೆ ನಾನು ಭಾಷಣ ಅವ್ರದ್ದು. ನಾನು ಚುನಾವಣೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ಗೋಣಿಕೊಪ್ಪ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಬೋಪಯ್ಯನವ್ರನ್ನ ಸೋಲಿಸ್ಬೇಕು, ನೀವು ಒಬ್ಬನ ಕೈನಲ್ಲೇ ಆಗೋದು ಅಂತ ನನಗೆ ಸ್ವಾಗತ ಮಾಡಿದವನಾತ. ಅವ್ರು ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಚೂರಿ ಹಾಕ್ಬಿಟ್ಟು ಇಲ್ಲಿ ಬಂದು ನನ್ನ ಮೇಲೆ ಟೀಕೆ ಮಾಡ್ತಾಯಿದ್ದಾರೆ. ಏನು ಒಂದು ಕನಿಷ್ಠ ನೈತಿಕತೆ, ಒಂದು ಸಾಮಾನ್ಯವಾದಂಥ ಗೌರವವಾಗಿ ನಡ್ಕೊಡೋಂಥ ಇದು ಪರಿಜ್ಞಾನ ಕೂಡ ಇಲ್ಲದಿರೋಂಥ ವ್ಯಕ್ತಿಗಳಿದಲ್ಲ. ರಸ್ತೆ ಕೆಟ್ಟೋಗಿದೆ. ಯಾರೂ ಕೂಡ ರಸ್ತೆ ಭಾಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆ ಕೆಟ್ಟೋಗಿದೆ. ರಸ್ತೆ ಕೆಡಲಿಕ್ಕೆ ನಾನು ಕಾರಣನಲ್ಲ, ನಮ್ಮ ಸರ್ಕಾರ ಕಾರಣ. ಅತಿ ಹೆಚ್ಚು ಮಳೆ ಆಗಿದೆ ಕಳೆದ 2 ವರ್ಷದಲ್ಲಿ. ಮತ್ತು ಯಾವ ರಸ್ತೆ ಕೂಡ ನಾವು ಮಾಡಿರುವಂಥದ್ದಲ್ಲ. ಯಾರು ಮಾಡಿರೋದು ಗುತ್ತಿಗೆದಾರರು, ಯಾರು ಕಾಂಟ್ರಾಕ್ಟ್ರು, ಯಾರು ಕೊಟ್ಟಿರೋದು ಅವ್ರನ್ನ ಕೇಳಿ ಯಾಕೆ ಗುಂಡಿ ಅಷ್ಟು ಬಿದ್ದುಬಿಟ್ಟಿದೆ 3 ವರ್ಷದಲ್ಲಿ. ನಾನು ಬಂದು ಶಾಸಕನಾಗಿ 2 ವರ್ಷ 2.5 ವರ್ಷ ಕೂಡ ಆಗಿಲ್ಲ. ಏನೋ 20 ವರ್ಷದಿಂದ ನಾನೇ ಇಲ್ಲಿ ಟೇಕೆ ಎತ್ಕೊಂಡ್ಬಿಟ್ಟಿರೋ ಥರ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಗುಂಡಿ ಬಿತ್ತು ಈ ರಸ್ತೆಗಳು? ಯಾಕೆ ಗುಂಡಿ ಬಿತ್ತು ಅಂತ ಉತ್ತರ ಕೊಡಬೇಕಲ್ಲ ಅವರು. ರಸ್ತೆ ಹಾಕಿರೋರು ಅವ್ರು ಹಾಕಿದರೆ ಅಲ್ಲ, ಇದು 2013ರಲ್ಲಿ ನಮ್ಮ ಸರ್ಕಾರ ಇದ್ದೇ ಹಾಕಿರೋ ರಸ್ತೆ ಅಂತ ಆ ಮಾಹಿತಿ ಕೇಳಿದ್ದೀನಿ. ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಂಚ್ಕೊಳ್ತೀನಿ. ಅದರಿಂದ ರಸ್ತೆ ಕೆಟ್ಟೋಗಿದೆ. ಈ ರಸ್ತೆಯನ್ನು ಸರಿಪಡಿಸಿ ದುರಸ್ತಿಪಡಿಸಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸುವಂಥ ಜವಾಬ್ದಾರಿ ನಂದು ಮತ್ತು ನಮ್ಮ ಸರ್ಕಾರದ್ದು. ಆ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಇವಾಗ ಮಾಡೋಕ್ಕಾಗುತ್ತಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಭಾಗಮಂಡಲ ರಸ್ತೆ ಕೆಟ್ಟೋಗಿದೆ. ನಾವ್ಯಾರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವವನ್ನು ಒಪ್ಕೋಬೇಕು. ಒಂದೊಂದು ಗುಂಡಿಯಲ್ಲಿ ಅರ್ಧ ಒಂದೊಂದು ಇಂಚ್ ನೀರಿದೆ. ಏನರಲ್ಲಿ ಮುಚ್ಚೋದು ಅದನ್ನು? ಒಬ್ಬರು ಭಾಷಣ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದೆ ನಾನು ಭಾಷಣ ಅವ್ರದ್ದು. ನಾನು ಚುನಾವಣೆಗೆ ಅಂತ ಬಂದಂಥ ಸಂದರ್ಭದಲ್ಲಿ
ಗೋಣಿಕೊಪ್ಪ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಬೋಪಯ್ಯನವ್ರನ್ನ ಸೋಲಿಸ್ಬೇಕು, ನೀವು ಒಬ್ಬನ ಕೈನಲ್ಲೇ ಆಗೋದು ಅಂತ ನನಗೆ ಸ್ವಾಗತ ಮಾಡಿದವನಾತ. ಅವ್ರು ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಚೂರಿ ಹಾಕ್ಬಿಟ್ಟು ಇಲ್ಲಿ ಬಂದು ನನ್ನ ಮೇಲೆ ಟೀಕೆ ಮಾಡ್ತಾಯಿದ್ದಾರೆ. ಏನು ಒಂದು ಕನಿಷ್ಠ ನೈತಿಕತೆ, ಒಂದು ಸಾಮಾನ್ಯವಾದಂಥ ಗೌರವವಾಗಿ ನಡ್ಕೊಡೋಂಥ ಇದು ಪರಿಜ್ಞಾನ ಕೂಡ ಇಲ್ಲದಿರೋಂಥ ವ್ಯಕ್ತಿಗಳಿದಲ್ಲ. ರಸ್ತೆ ಕೆಟ್ಟೋಗಿದೆ, ಯಾರೂ ಕೂಡ ರಸ್ತೆ ಭಾಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆ ಕೆಟ್ಟೋಗಿದೆ. ರಸ್ತೆ ಕೆಡಲಿಕ್ಕೆ ನಾನು ಕಾರಣನಲ್ಲ, ನಮ್ಮ ಸರ್ಕಾರ ಕಾರಣ. ಅತಿ ಹೆಚ್ಚು ಮಳೆ ಆಗಿದೆ ಕಳೆದ 2 ವರ್ಷದಲ್ಲಿ. ಮತ್ತು ಯಾವ ರಸ್ತೆ ಕೂಡ ನಾವು ಮಾಡಿರುವಂಥದ್ದಲ್ಲ. ಯಾರು ಮಾಡಿರೋದು ಗುತ್ತಿಗೆದಾರರು, ಯಾರು ಕಾಂಟ್ರಾಕ್ಟ್ರು, ಯಾರು ಕೊಟ್ಟಿರೋದು ಅವ್ರನ್ನ ಕೇಳಿ ಯಾಕೆ ಗುಂಡಿ ಅಷ್ಟು ಬಿದ್ದುಬಿಟ್ಟಿದೆ 3 ವರ್ಷದಲ್ಲಿ. ನಾನು ಬಂದು ಶಾಸಕನಾಗಿ 2 ವರ್ಷ 2.5 ವರ್ಷ ಕೂಡ ಆಗಲಿಲ್ಲ. ಏನೋ 20 ವರ್ಷದಿಂದ ನಾನೇ ಇಲ್ಲಿ ಟೇಕೆ ಎತ್ಕೊಂಡ್ಬಿಟ್ಟಿರೋ ಥರ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಗುಂಡಿ ಬಿತ್ತು ಈ ರಸ್ತೆಗಳು? ಯಾಕೆ ಗುಂಡಿ ಬಿತ್ತು ಅಂತ ಉತ್ತರ ಕೊಡಬೇಕಲ್ಲ ಅವರು. ರಸ್ತೆ ಹಾಕಿರೋರು ಅವ್ರು ಹಾಕಿದರೆ ಅಲ್ಲ, ಇದು 2013ರಲ್ಲಿ ನಮ್ಮ ಸರ್ಕಾರ ಇದ್ದೇ ಹಾಕಿರೋ ರಸ್ತೆ ಅಂತ ಆ ಮಾಹಿತಿ ಕೇಳಿದ್ದೀನಿ. ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಂಚ್ಕೊಳ್ತೀನಿ. ಅದರಿಂದ ರಸ್ತೆ ಕೆಟ್ಟೋಗಿದೆ. ಈ ರಸ್ತೆಯನ್ನು ಸರಿಪಡಿಸಿ ದುರಸ್ತಿಪಡಿಸಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸುವಂಥ ಜವಾಬ್ದಾರಿ ನಂದು ಮತ್ತು ನಮ್ಮ ಸರ್ಕಾರದ್ದು. ಆ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಇವಾಗ ಮಾಡೋಕ್ಕಾಗುತ್ತಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಭಾಗಮಂಡಲ ರಸ್ತೆ ಕೆಟ್ಟೋಗಿದೆ. ನಾವ್ಯಾರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಾಸ್ತವವನ್ನು ಒಪ್ಕೋಬೇಕು. ಒಂದೊಂದು ಗುಂಡಿಯಲ್ಲಿ ಅರ್ಧ ಒಂದೊಂದು ಇಂಚ್ ನೀರಿದೆ. ಏನರಲ್ಲಿ ಮುಚ್ಚೋದು ಅದನ್ನು? ಒಬ್ಬರು ಭಾಷಣ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದೆ ನಾನು ಭಾಷಣ ಅವ್ರದ್ದು. ನಾನು ಚುನಾವಣೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ಗೋಣಿಕೊಪ್ಪ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಬೋಪಯ್ಯನವ್ರನ್ನ ಸೋಲಿಸ್ಬೇಕು, ನೀವು ಒಬ್ಬನ ಕೈನಲ್ಲೇ ಆಗೋದು ಅಂತ ನನಗೆ ಸ್ವಾಗತ ಮಾಡಿದವನಾತ. ಅವ್ರು ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಚೂರಿ ಹಾಕ್ಬಿಟ್ಟು ಇಲ್ಲಿ ಬಂದು ನನ್ನ ಮೇಲೆ ಟೀಕೆ ಮಾಡ್ತಾಯಿದ್ದಾರೆ. ಏನು ಒಂದು ಕನಿಷ್ಠ ನೈತಿಕತೆ, ಒಂದು ಸಾಮಾನ್ಯವಾದಂಥ ಗೌರವವಾಗಿ ನಡ್ಕೊಡೋಂಥ ಇದು ಪರಿಜ್ಞಾನ ಕೂಡ ಇಲ್ಲದಿರೋಂಥ ವ್ಯಕ್ತಿಗಳಿದಲ್ಲ. ರಸ್ತೆ ಕೆಟ್ಟೋಗಿದೆ, ಯಾರೂ ಕೂಡ ರಸ್ತೆ ಭಾಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆ ಕೆಟ್ಟೋಗಿದೆ. ರಸ್ತೆ ಕೆಡಲಿಕ್ಕೆ ನಾನು ಕಾರಣನಲ್ಲ, ನಮ್ಮ ಸರ್ಕಾರ ಕಾರಣ. ಅತಿ ಹೆಚ್ಚು ಮಳೆ ಆಗಿದೆ ಕಳೆದ 2 ವರ್ಷದಲ್ಲಿ. ಮತ್ತು ಯಾವ ರಸ್ತೆ ಕೂಡ ನಾವು ಮಾಡಿರುವಂಥದ್ದಲ್ಲ. ಯಾರು ಮಾಡಿರೋದು ಗುತ್ತಿಗೆದಾರರು, ಯಾರು ಕಾಂಟ್ರಾಕ್ಟ್ರು, ಯಾರು ಕೊಟ್ಟಿರೋದು ಅವ್ರನ್ನ ಕೇಳಿ ಯಾಕೆ ಗುಂಡಿ ಅಷ್ಟು ಬಿದ್ದುಬಿಟ್ಟಿದೆ 3 ವರ್ಷದಲ್ಲಿ. ನಾನು ಬಂದು ಶಾಸಕನಾಗಿ 2 ವರ್ಷ 2.5 ವರ್ಷ ಕೂಡ ಆಗಲಿಲ್ಲ. ಏನೋ 20 ವರ್ಷದಿಂದ ನಾನೇ ಇಲ್ಲಿ ಟೇಕೆ ಎತ್ಕೊಂಡ್ಬಿಟ್ಟಿರೋ ಥರ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಗುಂಡಿ ಬಿತ್ತು ಈ ರಸ್ತೆಗಳು? ಯಾಕೆ ಗುಂಡಿ ಬಿತ್ತು ಅಂತ ಉತ್ತರ ಕೊಡಬೇಕಲ್ಲ ಅವರು. ರಸ್ತೆ ಹಾಕಿರೋರು ಅವ್ರು ಹಾಕಿದರೆ ಅಲ್ಲ, ಇದು 2013ರಲ್ಲಿ ನಮ್ಮ ಸರ್ಕಾರ ಇದ್ದೇ ಹಾಕಿರೋ ರಸ್ತೆ ಅಂತ ಆ ಮಾಹಿತಿ ಕೇಳಿದ್ದೀನಿ. ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಂಚ್ಕೊಳ್ತೀನಿ. ಅದರಿಂದ ರಸ್ತೆ ಕೆಟ್ಟೋಗಿದೆ. ಈ ರಸ್ತೆಯನ್ನು ಸರಿಪಡಿಸಿ ದುರಸ್ತಿಪಡಿಸಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸುವಂಥ ಜವಾಬ್ದಾರಿ ನಂದು ಮತ್ತು ನಮ್ಮ ಸರ್ಕಾರದ್ದು. ಆ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಇವಾಗ ಮಾಡೋಕ್ಕಾಗುತ್ತಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಭಾಗಮಂಡಲ ರಸ್ತೆ ಕೆಟ್ಟೋಗಿದೆ. ನಾವ್ಯಾರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಾಸ್ತವವನ್ನು ಒಪ್ಕೋಬೇಕು. ಒಂದೊಂದು ಗುಂಡಿಯಲ್ಲಿ ಅರ್ಧ ಒಂದೊಂದು ಇಂಚ್ ನೀರಿದೆ. ಏನರಲ್ಲಿ ಮುಚ್ಚೋದು ಅದನ್ನು? ಒಬ್ಬರು ಭಾಷಣ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದೆ ನಾನು ಭಾಷಣ ಅವ್ರದ್ದು. ನಾನು ಚುನಾವಣೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ಗೋಣಿಕೊಪ್ಪ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಬೋಪಯ್ಯನವ್ರನ್ನ ಸೋಲಿಸ್ಬೇಕು, ನೀವು ಒಬ್ಬನ ಕೈನಲ್ಲೇ ಆಗೋದು ಅಂತ ನನಗೆ ಸ್ವಾಗತ ಮಾಡಿದವನಾತ. ಅವ್ರು ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಚೂರಿ ಹಾಕ್ಬಿಟ್ಟು ಇಲ್ಲಿ ಬಂದು ನನ್ನ ಮೇಲೆ ಟೀಕೆ ಮಾಡ್ತಾಯಿದ್ದಾರೆ. ಏನು ಒಂದು ಕನಿಷ್ಠ ನೈತಿಕತೆ, ಒಂದು ಸಾಮಾನ್ಯವಾದಂಥ ಗೌರವವಾಗಿ ನಡ್ಕೊಡೋಂಥ ಇದು ಪರಿಜ್ಞಾನ ಕೂಡ ಇಲ್ಲದಿರೋಂಥ ವ್ಯಕ್ತಿಗಳಿದಲ್ಲ. ರಸ್ತೆ ಕೆಟ್ಟೋಗಿದೆ, ಯಾರೂ ಕೂಡ ರಸ್ತೆ ಭಾಳ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆ ಕೆಟ್ಟೋಗಿದೆ. ರಸ್ತೆ ಕೆಡಲಿಕ್ಕೆ ನಾನು ಕಾರಣನಲ್ಲ, ನಮ್ಮ ಸರ್ಕಾರ ಕಾರಣ. ಅತಿ ಹೆಚ್ಚು ಮಳೆ ಆಗಿದೆ ಕಳೆದ 2 ವರ್ಷದಲ್ಲಿ. ಮತ್ತು ಯಾವ ರಸ್ತೆ ಕೂಡ ನಾವು ಮಾಡಿರುವಂಥದ್ದಲ್ಲ. ಯಾರು ಮಾಡಿರೋದು ಗುತ್ತಿಗೆದಾರರು, ಯಾರು ಕಾಂಟ್ರಾಕ್ಟ್ರು, ಯಾರು ಕೊಟ್ಟಿರೋದು ಅವ್ರನ್ನ ಕೇಳಿ ಯಾಕೆ ಗುಂಡಿ ಅಷ್ಟು ಬಿದ್ದುಬಿಟ್ಟಿದೆ 3 ವರ್ಷದಲ್ಲಿ. ನಾನು ಬಂದು ಶಾಸಕನಾಗಿ 2 ವರ್ಷ 2.5 ವರ್ಷ ಕೂಡ ಆಗಲಿಲ್ಲ. ಏನೋ 20 ವರ್ಷದಿಂದ ನಾನೇ ಇಲ್ಲಿ ಟೇಕೆ ಎತ್ಕೊಂಡ್ಬಿಟ್ಟಿರೋ ಥರ ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಗುಂಡಿ ಬಿತ್ತು ಈ ರಸ್ತೆಗಳು? ಯಾಕೆ ಗುಂಡಿ ಬಿತ್ತು ಅಂತ ಉತ್ತರ ಕೊಡಬೇಕಲ್ಲ ಅವರು. ರಸ್ತೆ ಹಾಕಿರೋರು ಅವ್ರು ಹಾಕಿದರೆ ಅಲ್ಲ, ಇದು 2013ರಲ್ಲಿ ನಮ್ಮ ಸರ್ಕಾರ ಇದ್ದೇ ಹಾಕಿರೋ ರಸ್ತೆ ಅಂತ ಆ ಮಾಹಿತಿ ಕೇಳಿದ್ದೀನಿ. ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಂಚ್ಕೊಳ್ತೀನಿ. ಅದರಿಂದ ರಸ್ತೆ ಕೆಟ್ಟೋಗಿದೆ. ಈ ರಸ್ತೆಯನ್ನು ಸರಿಪಡಿಸಿ ದುರಸ್ತಿಪಡಿಸಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸುವಂಥ ಜವಾಬ್ದಾರಿ ನಂದು ಮತ್ತು ನಮ್ಮ ಸರ್ಕಾರದ್ದು. ಆ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಇವಾಗ ಮಾಡೋಕ್ಕಾಗುತ್ತಾ?
ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಭಾಗಮಂಡಲ ರಸ್ತೆ ಕೆಟ್ಟೋಗಿದೆ. ನಾವ್ಯಾರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ, ವಾಸ್ತವವನ್ನು ಒಪ್ಕೋಬೇಕು. ಒಂದೊಂದು ಗುಂಡಿಯಲ್ಲಿ ಅರ್ಧ ಒಂದೊಂದು ಇಂಚ್ ನೀರಿದೆ. ಏನರಲ್ಲಿ ಮುಚ್ಚೋದು ಅದನ್ನು? ಒಬ್ಬರು ಭಾಷಣ ಮಾಡ್ತಾ ಇದ್ದಾರೆ, ಮೊನ್ನೆ ನೋಡಿದೆ ನಾನು ಭಾಷಣ ಅವ್ರದ್ದು. ನಾನು ಚುನಾವಣೆಗೆ ಅಂತ ಬಂದಂಥ ಸಂದರ್ಭದಲ್ಲಿ ಗೋಣಿಕೊಪ್ಪ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಬೋಪಯ್ಯನವ್ರನ್ನ ಸೋಲಿಸ್ಬೇಕು, ನೀವು ಒಬ್ಬನ ಕೈನಲ್ಲೇ ಆಗೋದು ಅಂತ ನನಗೆ ಸ್ವಾಗತ ಮಾಡಿದವನಾತ. ಅವ್ರು ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಚೂರಿ ಹಾಕ್ಬಿಟ್ಟು ಇಲ್ಲಿ ಬಂದು ನನ್ನ ಮೇಲೆ ಟೀಕೆ ಮಾಡ್ತಾಯಿದ್ದಾರೆ. ಏನು ಒಂದು ಕನಿಷ್ಠ ನೈತಿಕತೆ, ಒಂದು ಸಾಮಾನ್ಯವಾದಂಥ ಗೌರವವಾಗಿ ನಡ್ಕೊಡೋ ಅಂಥ ಇದು ಪರಿಜ್ಞಾನ ಕೂಡ ಇಲ್ಲದಿರೋಂಥ ವ್ಯಕ್ತಿಗಳಿದಲ್ಲ.